ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ರಾಮ್ಕುಮಾರ್. ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ನಾವಿವತ್ತು ಬ್ಯಾಂಗ್ಳೂರ್ಗೆ ಹತ್ತಿರದಲ್ಲಿರುವಂತಹ ಒಂದು ಲೆಸ್ ಎಕ್ಸ್ಪ್ಲೋರ್ ಟ್ರೆಕ್ಕಿಂಗ್ ಪ್ಲೇಸ್ಗೆ ಟ್ರೆಕ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸೊ ಹಾಗಾಗಿ ಕೊನೆವರೆಗೂ ಸ್ಕಿಪ್ ಮಾಡ್ದಂಗೆ ನೋಡಿ. ಈ ಟ್ರೆಕ್ಕಿಂಗ್ ಪ್ಲೇಸ್ ಯಾವುದು ಮತ್ತು ಇದು ಎಲ್ಲಿದೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ, ಲೆಟ್ ಸ್ಟಾರ್ಟ್ ಅವರ್ ವಿಡಿಯೋ. ನಾನು ಟ್ರೆಕ್ಕಿಂಗ್ ಹೋಗ್ಬಿಟ್ಟು ತುಂಬ ದಿನನೇ ಆಗೋಗಿತ್ತು. ತುಂಬ ದಿನ ಅನ್ನೋದಕ್ಕಿಂತ ತುಂಬ ತಿಂಗಳುಗಳೇ ಆಗೋಗಿತ್ತು. ಸೊ ಇವತ್ತೊಂದು ಟ್ರೆಕ್ಕಿಂಗ್ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಈಗ ಟೈಮ್ ಬಂದುಬಿಟ್ಟು 9:10 ಆಗಿದೆ. ಈಗ ಯೂಶ್ವಲಿ ಎಲ್ಲರೂ ಮೊದಲೇ ಹೋಗ್ತಾರೆ, ನಾವು ನೋಡಿ ಈಗ ಹೊರಡ್ತಾ ಇದ್ದೀವಿ. ಲೇಟಾಗಿ ಹೊರಟ್ರೆ ಒಂದು ಪ್ರಾಬ್ಲಮ್ ಏನಂದರೆ ನೋಡಿ, ಈ ಟ್ರಾಫಿಕ್ ನೋಡಿ ಸಾಕಾಗಿರುತ್ತೆ ಅಂತ ಹೇಳ್ಬಿಟ್ಟು ಟ್ರೆಕ್ಕಿಂಗ್ ಹೋಗ್ತಾ ಇರ್ತೀವಿ. ಈಗ ಬಂದ್ಬಿಟ್ಟು ಇಲ್ಲಿ ಟ್ರಾಫಿಕಲ್ಲೇ ತಗ್ಲಾಕೊಂಡಿದ್ದೀವಿ. ಮತ್ತೆ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಇದೇನು ಗುರು, KSRTC ಬಸ್ ಅವನು ಹಿಂಗೆ ಹೋಗ್ತಾವನೆ. ಸುಮಾರು 1 hour 30 minutes ಡ್ರೈವ್ ಆದಮೇಲೆ ನಮಗೆ ಈ ಥರ ಒಂದು ಪೀಸ್ಫುಲ್ ಆಗಿರೋ ಪ್ಲೇಸ್ ಸಿಗ್ತಾ ಇದೆ. ನೋಡಿ ಏನು ಸಖತ್ತಾಗಿದೆ ಅಂತ ಹೇಳ್ಬಿಟ್ಟು. ಹೋಗ್ತಾ ಇರೋ ರೋಡ್ ಮಾತ್ರ ಸಖತ್ತಾಗಿದೆ. ಹೋಗುವಾಗ ಆನ್ ದಿ ವೇ ಈ ಥರ ಮಡ್ ರೋಡ್ ಕೂಡ ಸಿಗುತ್ತೆ. ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಆಗುತ್ತೆ ಇಲ್ಲಿ. ಕೊನೆಗೆ ಟ್ರೆಕ್ ಪಾಯಿಂಟ್ಗೆ ರೀಚ್ ಆಗಿದ್ದೀವಿ. ಅರೌಂಡ್ 2 hour 15 minutes ಆಯಿತು. ಇಲ್ಲಿಂದ ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಹಾಗೆ ಸ್ವಲ್ಪ ದೂರ ನಡ್ಕೊಂಡು ಬಂದಮೇಲೆ ನಮಗೆ ಈ ದೇವಸ್ಥಾನ ಸಿಗುತ್ತೆ. ಇದೇ ಟ್ರೆಕ್ಕಿಂಗ್ನ ಬೇಸ್ ಪಾಯಿಂಟು. ನೋಡಿ ದೇವಸ್ಥಾನ ಹಿಂಗಿದೆ. ಇಲ್ಲಿ ಮೋಸ್ಟ್ಲಿ ಆಂಜನೇಯ ದೇವಸ್ಥಾನ ಇರಬೇಕು. ಅಲ್ಲೆಲ್ಲ ಮೂರ್ತಿ ಎಲ್ಲ ನೋಡಿದೆ ನಾನು. ಇಲ್ಲಿಂದ ಮುಂದೆ ರೈಟ್ ಸೈಡಿಗೆ ಹೋಗ್ಬೇಕು ನಾವು. ಈ ಪಾತ್ ಮಾತ್ರ ನನಗೆ ತುಂಬ ಇಷ್ಟ ಆಯಿತು. ಒಂಥರ ಹಾರರ್ ಮೂವಿ ಫೀಲ್ ಬರ್ತಾ ಇದೆ. ಕೊನೆಗೆ 6 - 5 = 2 ಆಗದೆ ಇದ್ರೆ ಸಾಕಷ್ಟೆ. ಅಲ್ಲಿಂದ ಸ್ವಲ್ಪ ದೂರ ಬಂದಮೇಲೆ ನಮಗೆ ಇನ್ನೊಂದು ದೇವಸ್ಥಾನ ಸಿಕ್ಕಿದೆ. ಇಲ್ಲಿಂದ ಹಾಗೆ ಮುಂದ್ಗಡೆ ಹೋಗಬೇಕು. ಇವ್ರು ನೋಡಿ ಆವಾಗಲೇ ಬಂದ್ಬಿಟ್ಟು ಟ್ರೆಕ್ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಈಗ ये है आम जिंदगी. ನಾವು ನೋಡಿ ಈಗ 11:15ಗೆ ಟ್ರೆಕ್ ಸ್ಟಾರ್ಟ್ ಮಾಡಿದ್ದೀವಿ. ये है मेंटोस जिंदगी. ನಾನಿನ್ನು ಇದು ಯಾವ ಪ್ಲೇಸ್ ಅಂತ ಹೇಳಿಲ್ಲಲ್ಲ ನಿಮಗೆ. ನಾವಿವತ್ತು ಬ್ಯಾಂಗ್ಳೂರಿನ ಮೆಜೆಸ್ಟಿಕ್ಕಿಂದ 77 ಕಿಲೋಮೀಟರ್ ದೂರದಲ್ಲಿರೋ ಚಿನಗ ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಮಾಡೋದಕ್ಕೆ ಬಂದಿದ್ದೀವಿ. ಪ್ಲೇಸ್ ಹೆಂಗಿದೆ ಅಂತ ಹೇಳ್ಬಿಟ್ಟು ನನಗೂ ಗೊತ್ತಿಲ್ಲ. ಹೀಗೆ ಗೂಗಲ್ ಸರ್ಚ್ ಮಾಡುವಾಗ ಚಿನಗ ಬೆಟ್ಟ ಅಂತ ಸಿಕ್ತು. ಅದನ್ನು ನೋಡ್ಕೊಂಡು ಬಂದಿದ್ದೀವಿ. ನೋಡ್ಬೇಕೀಗ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಒಂದು 15 minutes ನಡ್ಕೊ ಬಂದಮೇಲೆ ವ್ಯೂ ಈ ಥರ ಕಾಣ್ತಾ ಇದೆ ನೋಡಿ. ವಿಡಿಯೋದಲ್ಲಿ ಹೆಂಗೆ ಕಾಣ್ತಾ ಇದೆಯೋ ಗೊತ್ತಿಲ್ಲ, ಬಟ್ ಸ್ಟೀಪ್ನೆಸ್ ಮಾತ್ರ ಸ್ವಲ್ಪ ಜಾಸ್ತಿನೇ ಇದೆ. ಹಿಂಗೆ ಹತ್ಕೊಂಡು ಹೋಗ್ಬೇಕಿಲ್ಲ ಮೇಲ್ಗಡೆಗೆ. ಸ್ವಲ್ಪ ದೂರ ಹತ್ಕೊಂಡು ಬಂದ್ಬಿಟ್ಟು ಕುಳಿತಿದ್ದೀವಿ. ಇಲ್ಲಿ ನೋಡಿ ವ್ಯೂ ಈ ಥರ ಕಾಣ್ತಾ ಇದೆ ಇಲ್ಲಿಂದ. ಇದಲ್ಲ ಅದು ಇಲ್ಲಿಂದ ವ್ಯೂ ಮಾತ್ರ ಸಖತ್ತಾಗಿ ಕಾಣ್ತಾ ಇದೆ. ಜಾಸ್ತಿ ಜನನೂ ಇಲ್ಲ ಇಲ್ಲಿ. ನಾವು ಲೇಟಾಗಿ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಈ ಥರ ಆಗಿದೆಯೋ ಅಥವಾ ಲೆಸ್ ಎಕ್ಸ್ಪ್ಲೋರ್ಡೋ ಗೊತ್ತಿಲ್ಲ.
ನಾವು ಅನ್ಕೊಂಡಿರೋದು ಲೆಸ್ ಎಕ್ಸ್ಪ್ಲೋರ್ಡ್ ಅಂತ ಹೇಳ್ಬಿಟ್ಟು. ಇಂಜಿನಿಯರಿಂಗ್ ಆದಮೇಲೆ ದೇಶ ಕಟ್ಟು ಅಂತ ಹೇಳಿದ್ರೆ ಇವನ್ ನೋಡಿ, ಇಲ್ಲಿ ಲಗೋರಿ ಆಡೋದಕ್ಕೆ ಕಲ್ಲಿಡ್ತಾ ಇದ್ದಾನೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. A few moments later. ಆಹಾ ಆಹಾ ಹೇಳ್ಬಾರ್ದೀಗ ಅದು. ಆಹಾ ಓ ಅಲ್ಲಿ ಹಿಂದ್ಗಡೆಗೆ ಅಷ್ಟೊಂದು ಸ್ಟೀಪ್ ಆಗಿಲ್ಲ, ಇಲ್ಲಿಂದ ಸ್ವಲ್ಪ ಸ್ಟೀಪ್ನೆಸ್ ಜಾಸ್ತಿ ಆಗಿದೆ. ಹೀಗೆ ಒಂದು 15 ಮಿನಿಟ್ಸ್ ನಡ್ಕೊಂಡು ಹೋದರೆ ನಾವು ಫೈನಲ್ ಪಾಯಿಂಟ್ಗೆ ರೀಚ್ ಆಗ್ತೀವಿ. ಹಾಗೆ ಸ್ವಲ್ಪ ದೂರ ಬಂದಮೇಲೆ ಈ ಥರ ಕಾಣ್ತಾ ಇದೆ ನೋಡಿ ವ್ಯೂ. ಕೊನೆಗೆ ಫೈನಲ್ ಪಾಯಿಂಟ್ ಹತ್ರ ರೀಚ್ ಆಗಿದ್ದೀವಿ ಈಗ. ದಟ್ ಇಸ್ ದಿ ಪೀಕ್. ಅಲ್ಲಿಂದ ಬಂದಿದ್ದೀವಿ ಈಗ, ಹೀಗೆ ಹತ್ಕೊಂಡು ಮೇಲ್ಗಡೆ ಹೋಗ್ಬೇಕು. ಬನ್ನಿ ಹೋಗೋಣ. ಇಲ್ಲಿ ಸ್ಟೆಪ್ಸ್ ಇದೆ, ಇಲ್ಲಿ ಅಲ್ಲಿ ಆಮೇಲೆ ಇಲ್ಲಿ ರೋಪ್ಗೆ ಹುಕ್ ಹಾಕಿದ್ದಾರೆ. ಸೊ ವಾಲ್ ಕ್ಲೈಂಬಿಂಗ್ ಆದರೆ ಓಕೆ, ನಾರ್ಮಲ್ ಆಗಿ ಹತ್ತೋದು ಕಷ್ಟ. ಹತ್ಬೋದು, ಇಳಿಯೋದು ಕಷ್ಟ. ಸೊ ಇದೇ ಲಾಸ್ಟು. ಇಲ್ಲಿ ಮೇಲ್ಗಡೆ ಸ್ಟೆಪ್ಸ್ ಮಾಡಿದ್ದಾರೆ, ಬಟ್ ಹತ್ತೋದಕ್ಕೆ ಕಷ್ಟ, ರೋಪ್ ಬೇಕು. ನಮ್ಮ ಸೇರಿಸೋದೇ ಹತ್ತಾನೆ. ಸೊ ಹೆಂಗಿತ್ತು ಚಿನ್ನಗ ಬೆಟ್ಟ? ಚಿನ್ನಗ ಬೆಟ್ಟ ಚಿಕ್ಕದಾಗಂತೂ ಇಲ್ಲ, ಚಿನ್ನಗ ಅಂತ ಹೆಸರಿಟ್ಟಿದ್ದಾರೆ ಅಷ್ಟೇ, ಚಿಕ್ಕದಾಗಂತೂ ಇಲ್ಲ. ದೊಡ್ಡದಾಗೆ ಇದೆ, ಚೆನ್ನಾಗಿದೆ, ವ್ಯೂ ಎಲ್ಲ ಚೆನ್ನಾಗಿದೆ. ಬಟ್ ಹೆಂಗೆ ಅಂತ ಅಂದ್ರೆ ಇದು ಸಾವನ್ದುರ್ಗ ತರ ಎಲಿವೇಶನ್ ಗೇನ್ ಜಾಸ್ತಿ ಇದೆ ಸಡನ್ ಆಗಿ. ಮತ್ತೆ ನಾರ್ಮಲ್ ಟ್ರೆಕ್ ತರ ಇಲ್ಲ, ಇದು ಒಂಥರ ಎಲಿವೇಶನ್ಸ್ ಎಲ್ಲ ಡಿಫ್ರೆಂಟ್ ಆಗಿದೆ. ಫಾರೆಸ್ಟ್ ಸ್ವಲ್ಪ ಜಾಸ್ತಿ ಇದೆ. ಹೌದು, ನಾವು ಮೊದಲು ಮಾಡಿದೆಲ್ಲ ನಾರ್ಮಲ್ ರಾಕ್ಸ್ ಇತ್ತು, ಹಾ, ಇದು ಸ್ವಲ್ಪ ಫಾರೆಸ್ಟ್ ಏರಿಯಾ ಜಾಸ್ತಿ ಇದೆ. ಇದರಲ್ಲಿ ಮಂಜುಮಲ್ ಜಾಸ್ತಿ ಇದೆ ಸ್ವಲ್ಪ. ಜಾಸ್ತಿ ಮಂಜುಮಲ್ ಬಾಯ್ಸ್ ನೋಡಿದವ್ರಿಗೆ ಗೊತ್ತಾಗುತ್ತೆ. ಗೊತ್ತಾಗುತ್ತೆ, ಮಂಜುಮಲ್ ಕೇವು, ಬಾಯ್ಸ್ ಆಮೇಲೆ ಸೀರಿಯಸ್ಲಿ ಅದೆಲ್ಲ ಸಖತ್ತಾಗಿದೆ. ಇದೆ.
ವ್ಯೂ ಲಾಸ್ಟ್ ಅಲ್ಲಿ ಸ್ವಲ್ಪ ಹತ್ತಕ್ ಆಗ್ಲಿಲ್ಲ. ಹೌದು, ಅದು ನೀವು ಸ್ವಲ್ಪ ರೋಪ್ ಎಲ್ಲ ತಗೊಂಡ್ಬಂದ್ರೆ ಕಷ್ಟ. ಸ್ವಲ್ಪ ಹತ್ಬೋದು. ಸೊ ನೋಡಿ, ಯಾರಾದ್ರೂ ರಾಕ್ ಕ್ಲೈಂಬರ್ಸ್ ಎಲ್ಲ ಇದ್ರೆ ಪ್ಲಾನ್ ಮಾಡಿ. ನಾವೇ ಇದೀವಿ, ಚೆನ್ನಾಗಿರುತ್ತೆ. ಪ್ಲಾನ್ ಮಾಡ್ತೀವಿ, ನಾವೇ ರಾಕ್ ಕ್ಲೈಂಬರ್ಸ್. ಕರೆಕ್ಟ್, ಬಟ್ ಇವತ್ತಿಲ್ಲ ಅಷ್ಟೇ. ಇವತ್ತಿಲ್ಲ. ಗ್ರೂಪ್ ಕರ್ಕೊ ಬರ್ಬೇಕು. ಅಷ್ಟೇ. ಥ್ಯಾಂಕ್ ಯು ಫ್ರೆಂಡ್ಸ್. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ರಾಮ್ Thank ಕುಮಾರ್ you. ನಾಯಕ್. ಯಾಕೋ ಟ್ರೆಕ್ ಕಂಪ್ಲೀಟ್ ಆಯ್ತು ಅನ್ನೋ ಫೀಲೇ ಬರ್ತಾ ಇಲ್ಲ. ಸೊ ಇನ್ನೊಂದು ಟೈಮ್ ನೋಡಬೇಕು, ಇನ್ನೊಂದು ಟೈಮು ಇಲ್ಲಿಗೆ ಬಂದು ಅದನ್ನು ಕಂಪ್ಲೀಟ್ ಮಾಡಬೇಕು. ಬನ್ನಿ ಈಗ ಸದ್ಯಕ್ಕೆ ಹೋಗೋಣ. ಹತ್ತೋದು ಸ್ವಲ್ಪ ಕಷ್ಟ, ಇಳಿಯೋದು ಈಸಿಯಾಗಿ ಹೋಗ್ಬೋದು. ಸ್ವಲ್ಪ ಬೇಗನೆ ಹೋಗ್ಬೋದು ನಾವೀಗ. ಆ್ಯಕ್ಚುಲಿ ಬೇಗನೆ ಹೋಗಬೇಕು, ಯಾಕಂದರೆ ಮಳೆ ಬರೋ ಥರ ಇದೆ. ಮಳೆ ಬಂತು ಅಂದರೆ ಗಾನ್ ಅಷ್ಟೇ, ಏನೂ ತಂದಿಲ್ಲ. ಕೊನೆಗೆ ಇನ್ನೊಂದು ಟೈಮು ವ್ಯೂ ನೋಡ್ಕೊತೀನಿ ಅಂತ ಹೇಳಿದ್ರೆ ನೋಡಿ, ಈಗ ಈ ಥರ ಕಾಣ್ತಾ ಇದೆ ವ್ಯೂ. ಪ್ಲೇಸ್ ಮಾತ್ರ ಸಖತ್ತಾಗಿದೆ, ಯಾವುದೋ ಹಿಲ್ ಸ್ಟೇಷನ್ ನೋಡ್ದಂಗೆ ಆಗ್ತಾ ಇದೆ. ನೀವೇನಾದರೂ ಇನ್ನೂ ಈ ಪ್ಲೇಸಿಗೆ ಬಂದಿಲ್ಲ ಅಂತ ಹೇಳಿದ್ರೆ ಒನ್ ಟೈಮು ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ ಪ್ಲೇಸು, ಡಿಫ್ರೆಂಟ್ ಆಗಿದೆ. ಈ ಪ್ಲೇಸು ಜಾಸ್ತಿ ಕ್ರೌಡೆಡ್ ಆಗೇನಿಲ್ಲ, ಟ್ರೆಕ್ ಕೂಡ ಮಾಡ್ರೇಟ್ ಆಗಿದೆ. ಆರಾಮಾಗಿ 1 ಅವರಲ್ಲಿ ಕವರ್ ಮಾಡ್ಕೋಬೋದು. ಒನ್ ವೇ 2.5 ಕಿಲೋಮೀಟರ್ ಅಷ್ಟೇ ಆಗುತ್ತೆ. ಒಂದು ವೇಳೆ ನೀವು ಬಿಗಿನರ್ಸ್ ಆಗಿದ್ರೂ ಆರಾಮಾಗಿ ಬಂದು ಹೋಗ್ಬೋದು. ಬಿಗಿನರ್ಸ್ ಲೆವೆಲ್ ಟ್ರೆಕ್ ಅಂತಲೇ ಹೇಳ್ಬೋದು ಇದನ್ನು. ಕೊನೆಗೆ ಬಂದೀಗ ಬೇಸ್ ಪಾಯಿಂಟ್ ಹತ್ರ ರೀಚ್ ಆಗಿದ್ದೀವಿ. ಇಲ್ಲಿಂದ ಈಗ ಬ್ಯಾಂಗ್ಳೂರ್ಗೆ ರಿಟರ್ನ್ ಹೋಗಬೇಕು. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಒಂದು ವೇಳೆ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.